ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸ್ತೇನೆ. ಇವತ್ತು ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದ ಅದರಲ್ಲಿ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತವರು ನಮಗೆ ತಿಳಿಸುವಂಥ ಮಾತು, ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ. ಒಬ್ಬ ವ್ಯಕ್ತಿ ಬ್ಯಾಂಕಿಗೆ ಹೋಗ್ತಾನೆ. ಬ್ಯಾಂಕಿಗೆ ಹೋದಾಗ ಅವನು ಹೇಳ್ತಾನೆ, ಸರ್ ನನಗೆ ಸಾಲ ಬೇಕಾಗಿದೆ, ಸಾಲ ಕೊಡಿ ಎಂಬುದಾಗಿ ಹೇಳಿದಾಗ ಆತನು ಹೇಳ್ತಾರೆ, ಬ್ಯಾಂಕಿನ ಮ್ಯಾನೇಜರ್ ಅವರು, ನಿಮ್ಮಲ್ಲಿ ಏನಾದರೂ ಹೊಲ, ಆಸ್ತಿಯ ಪತ್ರಗಳು ಅಥವಾ ಬಂಗಾರ ಏನಾದರೂ ಇದ್ದರೆ ಹೇಳಿ, ನಾವು ನಿಮಗೆ ಲೋನ್ ಮಾಡ್ತೀವಿ. ಬ್ಯಾಂಕಿನವರು ಅವರಿಗೆ ಹಣ ಕೊಡಬೇಕಾದ್ರೆ ಅವ್ರು ಕೇಳ್ತಿದ್ರೆ, ನಮಗೆ ಏನಾದರೂ ನೀವು ಅಡ ಇಡಬೇಕಲ್ಲ. ಹಾಗೆ ಯೇಸು ಕ್ರಿಸ್ತ ಅವ್ರು ಹೇಳ್ತಾರೆ, ನಾನು ನಿಮಗೆ ಏನಾದರೂ ಕೊಡಬೇಕಾದ್ರೆ, ನನ್ನಿಂದ ವರದಾನ ನಿಮಗೆ ಸಿಗಬೇಕಾದ್ರೆ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ, ನೀವೇನು ಬೇಕಾದರೂ ಬೇಡಿಕೊಳ್ಳಿ, ನಾನು ಕೊಡ್ತೇನೆ ಎಂಬುದಾಗಿ. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ನಮ್ಮಲ್ಲಂದರೆ ನ್ಯಾಯ, ನೀತಿ, ಪ್ರೀತಿ, ವಿಶ್ವಾಸ, ಅನ್ಯತೆ, ಬಾಂಧವ್ಯ ಇವುಗಳಲ್ಲಿ ನಾವು ತುಂಬಿರುವಾಗ ಅದೇ ದೇವರ ವಾಕ್ಯವಾಗಿರುತ್ತದೆ. ಅದನ್ನು ತುಂಬಿದವರಾಗಿ ಪರರ ಸುಖ ದುಃಖಗಳಲ್ಲಿ ನಾವು ಒಂದಾಗಿರೋಣ, ಅವರಿಗೆ ಸಹಕಾರಿಗಳಾಗಿರೋಣ, ಸಹಾಯ ಮಾಡೋಣ. ಇನ್ನೊಬ್ಬರ ಮನಸ್ಸನ್ನು ನೋಯಿಸದೆ ಅವರನ್ನು ಪ್ರೀತಿಸಿ ಎಲ್ಲರಲ್ಲಿ ದೇವರನ್ನು ಕಂಡು ಅವರನ್ನು ವಂದಿಸುತ್ತಾ ಒಬ್ಬರನ್ನೊಬ್ಬರು ಗೌರವಿಸ್ತಾ ನಾವು ಹೋಗುವುದಾದರೆ ದೇವರು ಶೀಘ್ರದಲ್ಲೇ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನೀವು ಬೇಡುವಂಥದನ್ನೆಲ್ಲ ಆತನು ಕೊಡುವವನಾಗಿದ್ದಾನೆ ಎಂಬುದಾಗಿ ಹೇಳಿ ಈ ಚಿಕ್ಕ ಸಂದೇಶವನ್ನು ಸಹಾಯ ಮಾಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಮುಂದೆ ಭೇಟಿಯಾಗೋಣ. ಪ್ರೈಸ್